ಮೈಸೂರು ಕೊಡಗುಗೆ ಎಂಪಿ ಯಾರಾಗಬೇಕು, ನಿಮ್ಮ ಮತ ಯಾರಿಗೆ ಅನ್ನುವಂತಹ ಅಭಿಯಾನ ಈಗಾಗಲೇ ಆರಂಭ ಆಗಿದೆ. ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಇನ್ಯಾಕ್ ತಡ, ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನ ಈ ಕೂಡಲೇ ಆಯ್ಕೆ ಮಾಡಿಕೊಳ್ಳಿ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಡೆಸ್ಕ್ ಲೈನ್ ನಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದೀವಿ ಮತಗಜಗಳ ಅಬ್ಬರ ಶುರುವಾದಂತೆ ಕಾಣ್ತಾ ಇದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಈಗಾಗಲೇ ಭಾರೀ ಪೈಪೋಟಿ ಎದುರಾಗಿದೆ. ಒಂದು ಕಡೆ ಎಂ ಲಕ್ಷ್ಮಣ್, ಇನ್ನೊಂದು ಕಡೆ ಯದುವೀರ್ ಒಡೆಯರ್ ಅವರು ಕಾತುರದಿಂದ ಕಾಯ್ತಾ ಇದ್ದಾರೆ. ಮತದಾರ ಪ್ರಭುಗಳು ಯಾರಿಗೆ ಜೈಕಾರವನ್ನ ಹಾಕಬಹುದು, ಹೇಗೆ ಅಂತ? ಕೊಡಗು ಲೋಕಸಭಾ ಕ್ಷೇತ್ರ ಸಾಕಷ್ಟು ಒಂದ್ ಕಡೆ ಇಡೀ ರಾಜ್ಯದಲ್ಲೇ ಇಡೀ ದೇಶದಲ್ಲೂ ಕೂಡ ಹೆಚ್ಚಾಗಿ ಒಂದಿಷ್ಟು ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅಂತಾನೂ ಕೂಡ ಹೇಳ್ಬೋದು. ಯಾಕಂತಂದ್ರೆ ಈ ಬಾರಿಯ ಲೋಕಸಭೆ ಚುನಾವಣೆಗೆ ಖುದ್ದು ರಾಜವಂಶಸ್ಥದ ಕುಡಿಯು ಕೂಡ ಕಣಕ್ಕಿಳಿದಿರುವಂತದ್ದು. ಯಾಕಂದ್ರೆ ಕಳೆದ ಬಾರಿ ಕೂಡ ರಾಜರು ಕೂಡ ಒಂದು ಚುನಾವಣೆಗೆ ಇಳಿದಿದ್ರು. ಅದಾದ ಬಳಿಕ ಈಗ ಯದುವೀರ್ ಒಡೆಯರು ಒಂದು ಚುನಾವಣಾ ಕಣಕ್ಕೆ ಇಳಿದಿರುವಂತದ್ದು. ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಿಂದ ವಂಶಸ್ಥರ ಕುಡಿಯಾಗಿರ್ತಕ್ಕಂಥ ಯದುವೀರ್ ಒಡೆಯರು ಕಣಕ್ಕಿಳಿದಿರುವಂತದ್ದು ಬಿಜೆಪಿ ಪಕ್ಷದಿಂದ. ಕಾಂಗ್ರೆಸ್ ಪಕ್ಷದಿಂದ ಎಂ ಲಕ್ಷ್ಮಣ್ ಅವರನ್ನ ಕಣಕ್ಕಿಳಿದಿರುವಂತದ್ದು. ಸಾಕಷ್ಟು ಒಂದು ಕಡೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಈಗಾಗಲೇ ಮತದಾರ ಸಂಖ್ಯೆ ನಾವು ನೋಡೋದಾದ್ರೆ ಒಂದು 20 ಲಕ್ಷಕ್ಕಿಂತ ಹೆಚ್ಚು ಮತದಾರರು ಕೂಡ ಈ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತದ್ದು. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಹೆಚ್ಚಾಗಿರುವಂತಹ ಕ್ಷೇತ್ರ. 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಇರುವಂತದ್ದು. ಇನ್ನು 2 ಜೆಡಿಎಸ್ ಇರುವಂತದ್ದು, 1 ಮಾತ್ರ ಬಿಜೆಪಿಯ ಶಾಸಕರು ಕೂಡ ಇರುವಂತದ್ದು. ಹಾಗಾಗಿ ಒಂದಿಷ್ಟು ಲೆಕ್ಕಾಚಾರದ ಪ್ರಕಾರವಾಗಿ ನೋಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅನ್ನುವಂಥದ್ದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲಿ ಒಕ್ಕಲಿಗ ಮತಗಳು ನಿರ್ಣಾಯಕವಾಗಿರುವಂತದ್ದು. ಮತ್ತೆ ಈಗಾಗಲೇ ಒಕ್ಕಲಿಗ ಮತಗಳು ಸುಮಾರು 4 ಲಕ್ಷ ಒಕ್ಕಲಿಗ ಮತಗಳು ಇರುವಂತದ್ದು. ಅದರಂತೆ SC ಆಗಿರ್ಬೋದು, SC ಮತ್ತೆ ST ಸಮುದಾಯದ ಮತ, ಮುಸ್ಲಿಂ ಸಮುದಾಯ ಮತಗಳು ಕೂಡ ಇರುವಂತದ್ದು. ಈ ಪೈಕಿ ಸಾಕಷ್ಟು ಒಂದ್ ಕಡೆ ಹಿಂದುಳಿದ ವರ್ಗಗಳ ಸಮುದಾಯಗಳ ಒಂದು ಮತಗಳನ್ನ ಸೆಳೆಯುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ರಾಜರೇ ಒಂದು ರೀತಿಯಲ್ಲಿ ಕಣಕ್ಕಿಳಿದಿರ್ತಕ್ಕಂಥದ್ದು, ರಾಜವಂಶಸ್ಥರೇ ಇಲ್ಲಿ ಕಣಕ್ಕಿಳಿದಿರುವಂತದ್ದು. ಇಡೀ ಮೈಸೂರು ಭಾಗದಲ್ಲಿ ಈ ಬಾರಿ ಬಿಜೆಪಿಯೇ ಬರುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಇರುವಂತದ್ದು. ಈಗಾಗಲೇ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪಿರುವಂತದ್ದು. ಎಲ್ಲ ಒಂದ್ ಕಡೆ ಅವರಿಗೆ ಕೂಡ ಅಸಮಾಧಾನ ಇರುವಂತದ್ದು. ಆ ಅಸಮಾಧಾನ ಕೂಡ ಇಲ್ಲ ಅಂತ ಹೇಳಿ ಮೇಲ್ನೋಟಕ್ಕೆ ಸಾಕಷ್ಟು ಪ್ರಚಾರದ ಕಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆದ್ರೂ ಕೂಡ ಎಲ್ಲ ಒಂದು ಕಡೆ ಏನು ಕಳೆದ ಬಾರಿ 2019ರಲ್ಲಿ 6,88,974 ಮತಗಳನ್ನ ಪಡೆದುಕೊಂಡಿದ್ರು ಕಾಂಗ್ರೆಸ್ನ ಅಭ್ಯರ್ಥಿ CH ವಿಜಯಶಂಕರ್ ಅವರು. 5,50,000 ಮತಗಳನ್ನ ಪಡೆದುಕೊಂಡಿದ್ರು. 1,38,647 ಮತಗಳ ಅಂತರದಲ್ಲಿ ಪ್ರತಾಪ್ ಸಿಂಹ ಅವರು ಜಯವನ್ನ ಗಳಿಸಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿಯ ಟಿಕೆಟ್ ಕೂಡ ಬಿಜೆಪಿ ನಾಯಕರು ಕೈ ತಪ್ಪಿಸಿರುವಂತದ್ದು. ಅಂದ್ರೆ ಒಂದಿಷ್ಟು ವಿವಾದಾತ್ಮಕ ಹೇಳಿಕೆಗಳಾಗಿರ್ಬಹುದು, ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಬಿಜೆಪಿಯ ಮುಖಂಡರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂತ ಕಾರಣ ಇರಬಹುದು. ಇವೆಲ್ಲ ಕಾರಣದಿಂದ ಈ ಬಾರಿಯ ಬದಲಾವಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಬದಲಾವಣೆ ಮಾಡಿರುವಂತದ್ದು. ಹಾಗಾಗಿ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿದಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆ ಹೊಡೆತ ಬೀಳುತ್ತಾ, ಅಥವಾ ಅವರಲ್ಲೇ ಇರ್ತಕ್ಕಂಥ ಸಂಧಾನ ಏನಾದ್ರೂ ಬಿಜೆಪಿಗೆ ಮೈನಸ್ ಪಾಯಿಂಟ್ ಆಗುತ್ತಾ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇದೆ. ಆದ್ರೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮೈಸೂರಿನ ರಾಜವಂಶಸ್ಥರು ಕಣಕ್ಕಿಳಿದಿದ್ದಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಏನಾದ್ರೂ ಜನರು ಮತದಾರರು ಒಲವನ್ನ ತೋರಿ ಬಿಜೆಪಿ ಪಕ್ಷಕ್ಕೆ ಹಾಕ್ತಾರ, ಅಥವಾ ಗ್ಯಾರಂಟಿಗಳ ಅಬ್ಬರದಲ್ಲಿ ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ, ಸ್ವತಃ CM ಸಿದ್ದರಾಮಯ್ಯವರು ಕೂಡ ಅದೇ ಜಿಲ್ಲೆಯವರು, ಹಾಗಾಗಿ ವರುಣಾದಲ್ಲಿ ಆಗಿರ್ಬೋದು, ಮೈಸೂರಿನಲ್ಲಿ ಆಗಿರ್ಬೋದು ಅಬ್ಬರದ ಒಂದು ಭಾಷಣ ಕೂಡ ಮಾಡಿದ್ದಾರೆ CM ಸಿದ್ದರಾಮಯ್ಯವರು. ಈ ಬಾರಿ ಹೆಚ್ಚಿನ ಲೀಡ್ ಅನ್ನ ಕೊಡಬೇಕು, ಚಾಮರಾಜನಗರ ಮೈಸೂರು ಲೋಕಸಭಾ ಕ್ಷೇತ್ರ ಗೆಲ್ಲಿಸ್ಕೊಂಡು ಬರಬೇಕು, ಅವೇನಾದ್ರೂ ಸ್ಥಾನಗಳನ್ನ ಗೆಲ್ಲಿಸಲಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನನಗೆ ಎಫೆಕ್ಟ್ ಆಗುವಂತದ್ದು ಅನ್ನುವಂತ ಒಂದಿಷ್ಟು ಅಸಮಾಧಾನ ಕೂಡ, ಒಂದಿಷ್ಟು ಆತಂಕ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂತಂದ್ರೆ ಸ್ವತಃ CM ಆ ಒಂದು ಜಿಲ್ಲೆಯವರು ಆಗಿದ್ದರಿಂದ ಆ ಒಂದು ಲೋಕಸಭಾ ಕ್ಷೇತ್ರ ಗೆಲ್ಲುವಂತ ಅನಿವಾರ್ಯತೆ ಸವಾಲು ಕೂಡ CM ಸಿದ್ದರಾಮಯ್ಯವರಿಗೆ ಇರುವಂತದ್ದು. ಹಾಗಾಗಿ ಶತಾಯಗತಾಯ ಮಾಡಿ ಗ್ಯಾರಂಟಿಗಳ ಮುಖಾಂತರ ಆದ್ರೂ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ನಾಯಕರು ಸಾಕಷ್ಟು ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಮತದಾರ ಯಾರ ಪಲವು ತೋರ್ತಾನೆ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಕುತೂಹಲ ಆಗಿರುವಂತದ್ದು. ಚಂದ್ರಕಲಾ, ಬಸವರಾಜ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ 25 ವರ್ಷಗಳ ನಂತರ ರಾಜಕೀಯ ಭೂಮಿಕೆಗೆ ಒಡೆಯರವರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಹೇಗೆಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ, ಹೇಗೆ ಅಂತ?
ಚಂದ್ರಕಲ್ ಈಗಾಗಲೇ ನೀವು ಹೇಳಿದ 25 ವರ್ಷ ನಂತರ ರಾಜವಂಶಸ್ಥರ ಕುಡಿ ಕೂಡ ಈಗಾಗಲೇ ಚುನಾವಣಾ ಅಖಾಡದಲ್ಲಿ ಇಳಿದಿದ್ದಾರೆ. ಸಾಕಷ್ಟು ಒಂದ್ ಕಡೆ ಅರಮನೆಯಲ್ಲಿ ಕುಳಿತುಕೊಂಡು ಒಂದು ರಾಜರ ಒಂದಿಷ್ಟು ಖಾಸಗಿ ದರ್ಬಾರನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಒಂದು ಜನರ ಮತದಾರರ ಬಳಿ ಹೋಗುವಂತ ಪ್ರಯತ್ನಕ್ಕೆ ಯದುವೀರ್ ವಂಶಸ್ಥರು ಈಗಾಗಲೇ ಸಾಕಷ್ಟು ಒಂದ್ ಕಡೆ ಪ್ರಯತ್ನ ಪಡ್ತಿದ್ದಾರೆ. ಸಾಕಷ್ಟು ಜನರ ಜೊತೆ ಬೆರಿತಾ ಇದ್ದಾರೆ. ಒಂದ್ ಕಡೆ ಸಾಮಾನ್ಯವಾಗಿ ಒಂದು ಹೋಟೆಲ್ಗಳಲ್ಲಿ ಹೋಗಿ ಟೀ ಕುಡಿಯೋದಾಗಿರ್ಬೋದು, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರ್ಬೋದು, ಮತ್ತೆ ಕೆಲವೊಂದಿಷ್ಟು ಅಭಿವೃದ್ಧಿ ಪರ ಯೋಜನೆ ಅಂದ್ರೆ ಮುಂದೆ ಕೂಡ ನನ್ನ ಗುರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಜನತೆಗೆ ಯಾವ ರೀತಿಯಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು, ಪ್ರಧಾನಿ ನರೇಂದ್ರ ಮೋದಿ ಅವರ ಯೋಜನೆಗಳನ್ನ ಯಾವ ರೀತಿಯಾಗಿ ವಿಸ್ತರಣೆ ಮಾಡಬೇಕು ಅನ್ನುವಂಥದ್ದನ್ನ ನಾನು ಮಾಡ್ತೀನಿ ಅನ್ನುವಂತಹ ಉತ್ಸಾಹದಲ್ಲಿ ಈಗಾಗಲೇ ಯದುವೀರ್ ಒಡೆಯರ್ ಕೂಡ ಇರುವಂತದ್ದು. ಹಾಗಾಗಿ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಕೂಡ ಮೈತ್ರಿ ಮಾಡಿಕೊಂಡಿದೆ. ಅಲ್ಲಿ ಜೆಡಿಎಸ್ ಪ್ರಾಬಲ್ಯ ಕೂಡ ಇರುವಂತದ್ದು. ಹಾಗಾಗಿ ಜೆಡಿಎಸ್ ನ ಒಂದು ಜೊತೆಗೂಡಿಸಿಕೊಂಡು ಬಿಜೆಪಿಯ ನಾಯಕರು, ಜೆಡಿಎಸ್ ನಾಯಕರು ಎರಡೂ ಪಕ್ಷದ ನಾಯಕರನ್ನ ಜೊತೆಗೂಡಿಸಿಕೊಂಡು ಈಗಾಗಲೇ ಯದುವೀರ್ ಒಡೆಯರ್ ತಮ್ಮ ಪ್ರಚಾರದ ಕಣವನ್ನು ಕೂಡ ಆರಂಭಿಸಿದ್ದಾರೆ. ಅದಕ್ಕೆ ರಾಜ್ಯ ನಾಯಕರು ವಿಜೇಂದ್ರ ಆಗಿರಬಹುದು, BS ಯಡಿಯೂರಪ್ಪನವರು ಆಗಿರಬಹುದು, ಸಾಕಷ್ಟು ನಾಯಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಇದೀಗ ಕೇಂದ್ರದ ನಾಯಕರು ಕೂಡ ಅಮಿತ್ ಶಾ ಅವರಾಗಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು, ಅವರು ಕೂಡ ಬೆಂಬಲ ಕೊಡುವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಯದುವೀರ್ ಒಡೆಯರ ಚುನಾವಣಾ ಅಖಾಡು ಸಾಕಷ್ಟು ಕುತೂಹಲ ಕೂಡ ಆಗಿರುವಂತದ್ದು. ಚಂದ್ರಕಲಾ, ಬಸವರಾಜ್, ನಾವು ಇನ್ನೊಂದು ಕೂಡ ಗಮನಿಸಲೇಬೇಕಾಗುತ್ತೆ. ಯಾಕಂತಂದ್ರೆ ನಮ್ಮ ರಾಜ್ ನ್ಯೂಸ್ ಪೋಲಿಂಗ್ ಬೂತ್ ಅಂದ್ರೆ ಎಲೆಕ್ಷನ್ ಪೂರ್ವ ಸರ್ವೆ ಕರೆ ಮಾಡಿ ವೋಟ್ ಮಾಡಿ ಈಗಾಗಲೇ ಆರಂಭ ಆಗಿದೆ. ಈಗಾಗಲೇ ಮತದಾರ ಪ್ರಭುಗಳು ಯಾರಂತ ಒಲವನ್ನ ತೋರಿಸ್ತಾ ಇದ್ದಾರೆ ಏನು ಅಂತ. ಯಾಕಂತಂದ್ರೆ ಈಗಾಗಲೇ ಆರಂಭ ಆಗಿದೆ. 9 ಗಂಟೆಯಿಂದಾನೇ ಕರೆಗಳು ಬರ್ತಾ ಇದೆ, ಸಾಲು ಕರೆಗಳು ಬರ್ತಾ ಇದೆ. ಹಾಗಾಗಿ ಚಂದ್ರಕಲಾ, ಈಗಾಗಲೇ ಈ ಒಂದು ಚುನಾವಣಾ ಪೂರ್ವ ಸಮೀಕ್ಷೆನ ರಾಜ್ ನ್ಯೂಸ್ ಕೂಡ ಮಾಡ್ತಾ ಇದೆ. ಬೆಳಿಗ್ಗೆ 9 ಗಂಟೆಯಿಂದಲೂ ಕೂಡ ರಾಜ್ ನ್ಯೂಸ್ಗೆ ದೂರವಾಣಿ ಕರೆಗಳ ಮುಖಾಂತರ ಅವರ ನಾಯಕ ಯಾರಾಗಬೇಕು, ಅವರ MP ಯಾರಾಗಬೇಕು ಅನ್ನುವಂಥದ್ದನ್ನು ತಮ್ಮ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಮತವನ್ನ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಬೆಳಿಗ್ಗೆಯಿಂದಲೂ ಅಂದ್ರೆ 9 ಗಂಟೆಯಿಂದಲೂ ಕೂಡ ರಾಜ್ ನ್ಯೂಸ್ಗೆ ದೂರವಾಣಿ ಕರೆ ಮುಖಾಂತರ ಬರ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಮತ್ತೆ ಬಿಜೆಪಿಯ ಅಭ್ಯರ್ಥಿಯ ಪರವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಮತಗಳು ಕೂಡ ಬರ್ತಾ ಇದ್ದಾವೆ. ಅವರವರ ಅಭಿಪ್ರಾಯ ತೆಗೆದುಕೊಳ್ತಾ ಇದ್ದಾರೆ. ಸಂಜೆ 5 ಗಂಟೆವರೆಗೂ ಕೂಡ ಆ ಒಂದು ಕ್ಷೇತ್ರದ ಜನತೆ ಅವಕಾಶ ಇರುವಂತದ್ದು. ರಾಜ್ ನ್ಯೂಸ್ಗೆ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಬಹುದು. ಹಾಗಾಗಿ ಈಗಾಗಲೇ ಸಂಪೂರ್ಣವಾಗಿರ್ತಕ್ಕಂಥ ಒಂದಿಷ್ಟು ಅಭೂತಪೂರ್ವ ಬೆಂಬಲ ಕೂಡ ಸಿಗ್ತಾ ಇದೆ. ಇನ್ನು ಆರಂಭಿಕವಾಗಿರ್ತ ಈಗ ತಾನೇ ಆರಂಭವಾಗಿದೆ. ಹಾಗಾಗಿ ಇನ್ನು ಕೂಡ ಸಂಜೆ 5 ಗಂಟೆವರೆಗೂ ಕೂಡ ಇರುವಂತದ್ದು. ಹಾಗಾಗಿ 5 ಗಂಟೆ ಒಳಗಡೆ ಯಾವ ರೀತಿಯಾಗಿ ಜನರು ಯಾವ ಅಭ್ಯರ್ಥಿ ಪರವಾಗಿ ಹೆಚ್ಚಿನ ಮತವನ್ನ ಕೊಡ್ತಾರೆ, ಯಾವ ಅಭ್ಯರ್ಥಿ MP ಆಗ್ಲಿಕ್ಕೆ ಸಪೋರ್ಟ್ ಅನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ಚಂದ್ರಕಲಾ, ಬಸವರಾಜ್, ಇನ್ನೊಂದು ಕೂಡ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಒಕ್ಕಲಿಗ ಮತಗಳ ನಿರ್ಣಾಯಕ. ಯಾಕಂತಂದ್ರೆ 8 ವಿಧಾನಸಭಾ ಕ್ಷೇತ್ರದಲ್ಲಿ 5 ಕಡೆ ಏನು ಕಾಂಗ್ರೆಸ್ ಇದೆ, ಹೇಗೆಲ್ಲ ತಯಾರಿಯನ್ನ ಮಾಡ್ಕೋಬಹುದು, ಇತ್ತ M ಲಕ್ಷ್ಮಣ್ ಅವರನ್ನ ಗೆಲ್ಸ್ಕೊಂಡ್ಬರೋದಕ್ಕೆ ಏನೇನೆಲ್ಲ ತಂತ್ರಗಾರಿಕೆಯನ್ನ ಹೂಡಬಹುದು ಅಂತ. ಚಂದ್ರಕಲಾ, ಒಂದು ಕಾಂಗ್ರೆಸ್ ಪಕ್ಷದ ನಾಯಕರು M ಲಕ್ಷ್ಮಣ್ ಅವರನ್ನ ಕಣಕ್ಕಿಳಿಸಿರುವಂತದ್ದು. ಒಂದ್ ಕಡೆ KPCC ವಕ್ತಾರರಾಗಿ ಕೆಲಸ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯಾದ್ಯಂತ ಒಂದಿಷ್ಟು ಕಾರ್ಯಕ್ರಮಗಳು ಕೂಡ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಲವು ಕಾರ್ಯಕ್ರಮಗಳು ಮಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಅಜೆಂಡಾ ಏನಂತಂದ್ರೆ 5 ಗ್ಯಾರಂಟಿಗಳ ಸಫಲತೆಯನ್ನು ಜನರ ಮತದಾರ ಬಳಿ ಹೋಗ್ಬೇಕು, ಪ್ರತಿ ಮನೆಗೂ ಪ್ರತಿ ಬೂತ್ಗೂ ಕೂಡ ಹೋಗುವಂತ ಪ್ರಯತ್ನ ಮಾಡ್ಬೇಕು ಅನ್ನುವಂತ ಕರೆಯನ್ನು ಕೂಡ ಈಗಾಗಲೇ CM ಸಿದ್ದರಾಮಯ್ಯವರು ಆ ಭಾಗದ ಒಂದು ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಕೊಟ್ಟಿರುವಂತದ್ದು. ಹಾಗಾಗಿ 5 ಗ್ಯಾರಂಟಿಗಳನ್ನ ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರ ನುಡಿದಂತೆ ನಡೆದಿದೆ. ಹಾಗಾಗಿ ಈ ಬಾರಿಯೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿ ಅನ್ನುವಂತ ಪ್ರಯತ್ನಕ್ಕೆ ಮುಂದಾಗಿರುವಂತದ್ದು. ಮತ್ತೆ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಒಂದು ಏನು ಮಲತಾಯಿ ಧೋರಣೆ ಅನ್ನುವಂಥದ್ದು. ಒಂದ್ ಕಡೆ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡ್ತಾ ಇಲ್ಲ, ಇನ್ನೊಂದು ಕಡೆ ಒಂದು ಏನು ಬರ ಪರಿಹಾರ ಕೂಡ ಕೊಡ್ತಾ ಇಲ್ಲ. ಅದಕ್ಕೆ ಅಮಿತ್ ಶಾ ಅವರು ಕೂಡ ಒಂದಿಷ್ಟು ಸುಳ್ಳು ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಮುಂದಿಟ್ಟುಕೊಂಡು ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಬಂದರೂ ಕೂಡ ಬಿಡಿಗಾಸು ಕೂಡ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದನ್ನೇ ಒಂದು ದೊಡ್ಡ ಆರೋಪವನ್ನ ಮುಂದಿಟ್ಕೊಂಡು ಮೈಸೂರು ಭಾಗದಲ್ಲಿ ಒಂದ್ ಕಡೆ ಹೈವೇ ಅಂದ್ರೆ ಬೆಂಗಳೂರು ಟು ಮೈಸೂರು ಹೈವೇ ಏನಿದೆ, ಈ ಮೈಸೂರು ಹೈವೇ ಕೂಡ ಪ್ರತಾಪ್ ಸಿಂಹ ಅವರೇ ಮಾಡಿದ್ದಾರೆ ಅನ್ನುವಂಥ, ಬಿಜೆಪಿ ಸರ್ಕಾರೇ ಮಾಡಿದೆ ಅನ್ನುವಂತ ಒಂದಿಷ್ಟು ಜನರಲ್ಲಿ ನಂಬಿಕೆಯನ್ನು ಹುಟ್ಟಿಸ್ತಾ ಇದ್ದಾರೆ. ಆದ್ರೆ ಇದನ್ನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. SC ಮಹದೇವಪ್ಪನವರು ಸಚಿವರಾಗಿದ್ದಾಗ ಇದಕ್ಕೆ ಪ್ಲಾನ್ ಕೂಡ ಹಾಕಿರುವಂತದ್ದು ಅನ್ನುವಂಥದ್ದನ್ನ ಜನರಿಗೆ ತಿಳಿಸುವಂತ ಪ್ರಯತ್ನಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ಒಂದು ಗ್ಯಾರಂಟಿಗಳ ಅಬ್ಬರ, ಇನ್ನೊಂದು ಕೇಂದ್ರ ಸರ್ಕಾರ ಬರಗಾಲ ಒಂದು ರಾಜ್ಯದ ಬರ್ತಕ್ಕಂಥ ಪಾಲನ್ನ ಕೊಡ್ಲಿಕ್ಕೆ ಹಿಂದೇಟಾಗ್ತಾ ಇದೆ. ಹಾಗಾಗಿ ನಾವು ಕೋರ್ಟ್ ಕೂಡ ಹೋಗಿದ್ದೇವೆ. ಮತ್ತೆ ಮೇಕೆದಾಟು ಯೋಜನೆ ಆಗಿರ್ಬೋದು, ಮತ್ತೆ ಈಗಾಗಲೇ ಕಾವೇರಿ ನೀರು ಬಿಡುವಂತ ಸಂದರ್ಭದಲ್ಲಿ ಕೂಡ ಒಂದಿಷ್ಟು ಮಧ್ಯ ಪ್ರವೇಶಿಸಿ ಕರ್ನಾಟಕಕ್ಕೆ ಒಂದಿಷ್ಟು ನೀರು ಕೊಡಿಸುವಂತ ಪ್ರಯತ್ನ ಕೂಡ ಮಾಡಿಲ್ಲ ಅನ್ನುವಂಥದ್ದು. ಇವೆಲ್ಲವನ್ನ ಕೂಡ ಮುಂದಿಟ್ಕೊಂಡು
ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಜನರ ಮುಂದೆ ಹೋಗುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಚಂದ್ರಕಲಾ. ಎಸ್, ಧನ್ಯವಾದಗಳು ಬಸವರಾಜ್ ಹೂಗ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ 25 ವರ್ಷಗಳ ಬಳಿಕ ರಾಜಕೀಯಕ್ಕೆ ರಾಜವಂಶಸ್ಥ ಕುಡಿ ಎಂಟ್ರಿ ಕೊಟ್ಟಿದೆ. ಇತ್ತ ಎಂ ಲಕ್ಷ್ಮಣ್ ಅವರ ಎದುರಾಳಿಯಾಗಿ ಅಖಾಡಕ್ಕೆ ಧುಮುಕಿದ್ದಾರೆ. ಕಾದ್ ನೋಡ್ಬೇಕಾಗುತ್ತೆ ಹಾಗಾದ್ರೆ ಮತದಾರ ಪ್ರಭು ಯಾರ ಕಡೆ ಒಲವನ್ನ ವ್ಯಕ್ತಪಡಿಸ್ತಾನೆ ಅಂತ. ನೀವು ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ MP ಯಾರು ಹಾಕಬೇಕು, ನಿಮ್ಮ ಮತ ಯಾರಿಗೆ ಅನ್ನೋದನ್ನ ತಿಳಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ವೋಟಿಂಗ್ ಅನ್ನ ಸ್ಟಾರ್ಟ್ ಮಾಡಿ.